ಎಲ್ಲರಿಗೂ ಶುಭ ಮುಂಜಾನೆ. ಈ ಒಂದು ಆದರ್ಶ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶಾತಿ ಪರೀಕ್ಷೆಯ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಂದು ವಿಶ್ಲೇಷಣೆ ಮಾಡುತ್ತೇನೆ. ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆ ಓದೋದರಿಂದ ಯಾವ ರೀತಿಯಾಗಿ ನಮಗೆ ಪರೀಕ್ಷೆಗಳಿಗೆ ಪ್ರಶ್ನೆಗಳನ್ನು ತೆಗೆಯುತ್ತಾರೆ ಅನ್ನೋ ಒಂದು ನಮಗೆ ಮಾರ್ಗದರ್ಶನ ಅಥವಾ ಐಡಿಯಾ ಸಿಗುತ್ತದೆ. ಅದರಿಂದ ಕಡ್ಡಾಯವಾಗಿ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಬೇಕು ಅಥವಾ ಓದಬೇಕು ಅಂತೇಳಿ ಹೇಳುತ್ತಾ, ನಾನು ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಇಂದು ಈ ಒಂದು ತರಗತಿಯನ್ನು ವಿಶ್ಲೇಷಣೆ ಮಾಡುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಒಂದು ನೋಟ್ಬುಕ್ಕು ಪೆನ್ನು ಹತ್ತಿರ ಇಟ್ಕೊಂಡು ನೀವು ನಾನು ಹೇಳಿದಂತಹ ಎಲ್ಲ ಪ್ರಶ್ನೆಗಳ ವಿವರಣೆಗಳನ್ನು ನೀವು ಸಹ ಏನಪ್ಪ ಅಂದ್ರೆ ನೋಟ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ ಈ ತರಗತಿಯ ಮುಗಿದ ನಂತರ ನಾನು ಏನು ಎಕ್ಸ್ಪ್ಲೇನ್ ಬರೆದಿದ್ದೀನಲ್ಲ ಅದರ ಒಂದು PDF ಏನಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀನಿ. ನೀವೇನಪ್ಪ ಅಂತಂದ್ರೆ ತೆಗೆದುಕೊಂಡು ಸಂಪೂರ್ಣವಾಗಿ ನೋಟ್ಸ್ ಮಾಡಿಕೊಳ್ಬೇಕು. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ಯಾವ ರೀತಿಯಾಗಿ ಪರೀಕ್ಷೆ ಬರೀಬೇಕು ಅಂತೇಳಿ. ಅದನ್ನು ಒಂದು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ವಿಷಯಕ್ಕೆ ಹೋಗೋಣ ಎಂದು ಹೇಳುತ್ತಾ, ಮೊದಲನೇದಾಗಿ ವಿದ್ಯಾರ್ಥಿಗಳು ಈ ಸೂಚನೆಗಳನ್ನು ಓದಿಕೊಳ್ಳಬೇಕು. ನೋಡ್ರಿ, ಪ್ರಶ್ನೆಗಳನ್ನು ನಿಧಾನವಾಗಿ ಓದಿ ಮೊದಲೇನು ಮಾಡಬೇಕು, ಅರ್ಥವನ್ನು ಮಾಡಿಕೊಳ್ಬೇಕು. ನಂತರ ಪ್ರತಿ ಪ್ರಶ್ನೆಗೆ ABCD ಎಂಬ 4 ಆಯ್ಕೆಗಳ ಉತ್ತರಗಳನ್ನು ನೀಡಲಾಗುತ್ತದೆ. ಇವುಗಳಲ್ಲಿ ಅತ್ಯಂತ ಸೂಕ್ತವಾದ ಉತ್ತರಕ್ಕೆ ನೀವೇನಪ್ಪ ಅಂತಂದ್ರೆ ಒಂದಕ್ಕೆ ಮಾತ್ರ ಏನು ಮಾಡ್ತಾರೆ, ವೃತ್ತಕ್ಕೆ ನೀವು ಏನು ಮಾಡಬೇಕು, ಶೇಡನ್ನು ಮಾಡಬೇಕು. ನೋಡಿರಿ, ಇಲ್ಲಿ ಕೆಲವೊಂದು ವಿಧಾನಗಳು ಕೊಟ್ಟರೆ, ಒಂದು ಸರಿ ವಿಧಾನ, ಇನ್ನೊಂದು ತಪ್ಪು ವಿಧಾನ. ಮೊದಲನೇದಾಗಿ ನಮಗೆ ABCD ಅಂತ ಒಂದು ಪ್ರಶ್ನೆ ಇರ್ತದೆ. ಆ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ 4 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ಇರ್ತದೋ ಅದಕ್ಕೆ ಒಂದಕ್ಕೆ ಮಾತ್ರ ನಾವೇನು ಮಾಡಬೇಕು, ಶೇಡ್ ಮಾಡಬೇಕು. ಯಾವುದೇ ರೀತಿಯಾಗಿ 2 ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ತಪ್ಪು ವಿಧಾನದಲ್ಲಿ ನೋಡ್ಬೋದು ನೀವು. ಈ ಇಂಟು ಮಾರ್ಕು ರೈಟ್ ಆಗಲಿ, ಈ ಥರ ಮಾಡೋದಾಗಲಿ, ಈ ಥರ 2 ಶೇಡ್ ಮಾಡೋದಾಗಲಿ ಮಾಡಬಾರದು. ಅದು ಏನಪ್ಪ ಅಂತಂದರೆ ಅದು ತಪ್ಪು ವಿಧಾನ ಅಂತೇಳಿ ಹೇಳ್ಬೋದು. ಯಾವ ವಿದ್ಯಾರ್ಥಿಯೂ ಸಹ ಗೊಂದಲಕ್ಕೊಳಗಾಗಬಾರ್ದು. ಒಂದಕ್ಕೆ ಮಾತ್ರ ನೀವೇನಪ್ಪ ಅಂತಂದರೆ ಶೇಡ್ ಮಾಡಬೇಕು ಎಂದು ಹೇಳುತ್ತಾ, ನಾನೇನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಆದಂಥ ಋಣಾತ್ಮಕ ಅಂಕ ಇರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ನೀವು ಆರಾಮಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಗರಿಷ್ಠ ಅಂಕಗಳು 100, ಅಂದರೆ 100 ಪ್ರಶ್ನೆಗಳು 100 ಅಂಕಗಳು ಇರ್ತವೆ. ಅದಕ್ಕೆ ನೀವು ಸಂಪೂರ್ಣವಾಗಿ 100 ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು, ಕಡ್ಡಾಯವಾಗಿ ಏನಪ್ಪ ಅಂತಂದ್ರೆ ನೀವು ಅದಕ್ಕೆ ಟಚ್ ಮಾಡಬೇಕು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕ ಇರುವುದಿಲ್ಲ. ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಅವರಿಗೆ ಸಮಯ 10:30ರಿಂದ 1ರವರೆಗೆ ಸಮಯ ಇರುತ್ತದೆ. ಆರಾಮಾಗಿ ನೀವು ಪರೀಕ್ಷೆಯನ್ನು ಬರೆಯಬಹುದು. ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಒಳಗಾಗಬಾರ್ದ್ರಿ ಎಂದು ಹೇಳುತ್ತಾ, ನಾನು ಏನಪ್ಪ ಅಂತಂದ್ರೆ ನಿಮ್ಮದೇ ಆದ ಶೈಲಿಯಲ್ಲಿ ನಾನು ಈ ಒಂದು ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಇವುಗಳನ್ನು ಗಮನಿಸಿ ಎಂದು ಹೇಳುತ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಅಥವಾ ಇಲ್ಲಿ ನಾವೇನಪ್ಪ ಅಂತಂದರೆ ಒಂದು ಪ್ರಶ್ನೆ ತೆಗೆದುಕೊಂಡು ಅದರ ಸುತ್ತಮುತ್ತಲಿರುವ ಎಲ್ಲ ವಿಷಯಗಳನ್ನು ನಿಮಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುತ್ತೇನೆ. ನೀವು ಗಮನವಿಟ್ಟು ಈ ತರಗತಿಯನ್ನು ಕೇಳ್ರಿ. ಮೊದಲನೇದಾಗಿ ನಾವು ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು 16 ಪ್ರಶ್ನೆಗಳನ್ನು ನೋಡುತ್ತೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ನಾವು ಈ ರೀತಿಯಾಗಿ ನೋಡಬಹುದು. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಮೊದಲನೇದಾಗಿ ನೋಡಿ, ಎಲ್ಲ ವಿದ್ಯಾರ್ಥಿಗಳು ನೀಟಾಗಿ ಪ್ರಶ್ನೆಯನ್ನು ಓದಿಕೊಳ್ಬೇಕು. ಆ ಪ್ರಶ್ನೆಯಲ್ಲಿ ಯಾವ ರೀತಿ ನಮಗೆ ಆ ಪ್ರಶ್ನೆ ಕೇಳಿದ್ದಾರೆ ಎಂದು ನೀವು ಮೊದಲು ಅರ್ಥೈಸಿಕೊಳ್ಬೇಕು. ಓಕೆ, ನೋಡಿರಿ, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಓಕೆ, ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಯಾವುದು ಅಂತ ಪ್ರಶ್ನೆ. ಆಪ್ಷನ್ ಎ ನಾನು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಖಂಡಿತ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ನಿಮ್ಮನ್ನು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ನೋಡುವೆನು ಅಂತ ಕೊಟ್ಟರೆ ಆಯಿತು. ಇದು ನಿಮಗೆ ಉತ್ತರ ನಾನು ಇಲ್ಲಿ ಹಾಕಿದ್ದೀನಿ, ನಿಮಗೆ ಗೊತ್ತಾಯಿತು. ಇದರ ಸುತ್ತಮುತ್ತಲಿರುವ ಬ್ಯಾಕ್ಗ್ರೌಂಡ್ ನಾವು ತಿಳ್ಕೊಂಡಾಗ ಮುಂಬರುವಂತಹ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಕೇಳಿದಾಗ ಸಹ ನಿಮಗೆ ಉತ್ತರಿಸಲು ಈಸಿಯಾಗಿ ಆಗ್ತದೆ ಅಂಥೇಳಿ ಹೇಳ್ಬೋದು. ನೋಡಿರಿ, ನಾವು ಈ ಕಾಲಗಳು ಅಂತ ನೋಡ್ತೀವಿ. ಏನು ಕಾಲಗಳು ಅಂದರೆ 3 ಕಾಲಗಳನ್ನು ಗಮನಿಸ್ತೀವಿ ನಾವು. ಏನು, ಒಂದು ಭೂತಕಾಲ, ಒಂದು ವರ್ತಮಾನ ಕಾಲ, ಇನ್ನೊಂದು ಭವಿಷ್ಯತ್ ಕಾಲ ಅಂತೇಳಿ.
ಸಿಂಪಲ್ಲಾಗಿ ನಾವು ಆಡು ಭಾಷೆಯಲ್ಲಿ ತಿಳ್ಕೊಬೇಕಾಗಿತ್ತು ಅಂತಂದರೆ ಭೂತಕಾಲ ಅಂದರೆ ಆಲ್ರೆಡಿ ಆಗಿ ಹೋಗಿದ ಘಟನೆಗಳು. ಯಾವುದೇ ಒಂದು ವಿಷಯ ಏನಪ್ಪ ಅಂದ್ರೆ ಆಲ್ರೆಡಿ ಮುಕ್ತಾಯಗೊಂಡಿರ್ತದಲ್ಲ, ಅದಕ್ಕೆ ನಾವು ಭೂತ ಅಥವಾ ಭೂತಕಾಲ ಅಂತ ಕರಿತೀವಿ. ವರ್ತಮಾನ ಕಾಲ ಅಂದ್ರೆ ಏನು ಅಂತಂದರೆ ಈಗ ಪ್ರೆಸೆಂಟಾಗಿ ಏನು ನಡೀತಾ ಇದೆಯಲ್ಲ ಅದಕ್ಕೆ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಸ್ನೇಹಿತರೆ ಗಮನಿಸಬೇಕು, ಪ್ರೆಸೆಂಟಾಗಿ ನಡೆದಕ್ಕೆ ವರ್ತಮಾನ ಕಾಲ ಅಂತೀವಿ. ಆಲ್ರೆಡಿ ಮುಗಿದು ಹೋದಂಥ ವಿಷಯಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ. ನೆಕ್ಸ್ಟ್ ಮುಂದೆ ಆಗುವಂತಹ ಒಂದು ವಿಷಯಕ್ಕೆ ಅಥವಾ ಘಟನೆಗೆ ನಾವು ಏನಂತ ಕರಿತೀವಿ, ಭವಿಷ್ಯತ್ ಕಾಲ ಅಂತ ಕರಿತೀವಿ. ನಾವು ಆಡು ಭಾಷೆ ಒಳಗೆ ಕೆಲವೊಂದು ಹಳ್ಳಿಗಳದಾಗ ಹೇಳ್ತಾರೆ, ಏನು ಭವಿಷ್ಯದಲ್ಲಿನೇ ಉನ್ನತ ಅಧಿಕಾರಿ ಆಗ್ತೀಯಪ್ಪ. ಭವಿಷ್ಯದಲ್ಲಿ ಅಂದ್ರೇನು, ಮುಂದೆ ಆಗುವಂತಹ ಘಟನೆಗಳು, ಅದಕ್ಕೆ ಭವಿಷ್ಯತ್ ಕಾಲ ಅಂತೇಳಿ ನಾವು ಕರಿತೇವೆ. ಓಕೆ, ಈಗ ಇಲ್ಲಿ ನೋಡ್ರಿ, ನಾನು ದೇಹರಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಇನ್ನು ನೋಡಿಲ್ಲ, ಇನ್ನು ನೋಡ್ತಿಲ್ಲ, ಈಗ ಸದ್ಯ ಪ್ರೆಸೆಂಟಾಗಿ ನೋಡ್ತಿಲ್ಲ, ನೋಡುವೆನು. ಮುಂದೆ ನೋಡೋದಕ್ಕೆ ನಾವು ಏನಂತ ಕರಿತೀವಿ, ಮುಂದಾಗೋದಕ್ಕೆ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಓಕೆ, ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ನೋಡುವೆನು ಅಂತೇಳಿ, ಭವಿಷ್ಯದಲ್ಲಿ ಇನ್ನು ನೋಡಿಲ್ಲ, ನೋಡಿದ್ನು ಅಂತಂದರೆ ಅದು ಭೂತಕಾಲ ಆಗ್ತಿತ್ತು. ನೋಡುತ್ತಿದ್ದಾನೆ, ನೋಡ್ತಿದ್ನು ಅಂತಂದ್ರೆ ಅದು ವರ್ತಮಾನ ಕಾಲ ಆಗ್ತಿತ್ತು. ನೋಡುವೆನು ಅಂತ ಇದೆಯಲ್ಲ, ಅದಕ್ಕೆ ಇದೇನಪ್ಪ ಅಂತಂದ್ರೆ ಭವಿಷ್ಯತ್ ಕಾಲ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಡಿ ಅಂತೇಳಿ ಹೇಳ್ಬೋದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೀಟಾಗಿ ಕ್ಲಾಸ್ ಕೇಳ್ರೆ ನಿಮ್ಗೆ ಸಂಪೂರ್ಣವಾಗಿ ನಾನು ಆಡು ಭಾಷೆಯಲ್ಲಿ ಏನಪ್ಪ ಅಂತಂದ್ರೆ ತರಗತಿಯನ್ನು ಮಾಡಿಕೊಡ್ತೇನೆ. ಇದಾದ ನಂತರ ಎರಡನೇ ಪ್ರಶ್ನೆ ನೋಡ್ರಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು. ಈ ವಾಕ್ಯದಲ್ಲಿ ಕ್ರಿಯಾಪದ ನೋಡ್ರಿ, ಕ್ರಿಯಾಪದ ಅಂದ್ರೇನು ಅಂತಂದ್ರೆ ಕಾರ್ಯವನ್ನು ಸೂಚಿಸುತ್ತದೆ. ಕೆಲಸ, ಕಾರ್ಯ ಅಂದ್ರೇನು, ಕೆಲಸವನ್ನು ಸೂಚಿಸುವಂತಹ ಪದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಸಿಂಪಲಾಗಿ ಅರ್ಥ ಮಾಡ್ಕೊಡ್ರಿ, ಲೆಂದಿ ಪ್ರೊಸೆಸ್ ಬೇಡ. ಇಲ್ಲಿ ಬೋಧಿಸಿದರು ಅಂತದ, ಶಿಕ್ಷಕರು ಆದ, ವಿದ್ಯಾರ್ಥಿಗಳಿಗೆ ಆದ, ಗಣಿತವನ್ನು ಆದ. ಓಕೆ, ಇಲ್ಲಿ ಶಿಕ್ಷಕರು ಕ್ರಿಯೆ ಆಗಂಗಿಲ್ಲ, ವಿದ್ಯಾರ್ಥಿಗಳಿಗೆ ಕ್ರಿಯೆ ಆಗಂಗಿಲ್ಲ. ಓಕೆ, ಇಲ್ಲಿ ಗಣಿತವನ್ನು ಕ್ರಿಯೆ ಆಗಂಗಿಲ್ಲ. ಬೋಧಿಸಿದರು, ಅವರ ಬೋಧನೆ ಒಳಗೆ ಏನಪ್ಪ ಅಂತಂದ್ರೆ ಕ್ರಿಯೆಯನ್ನು ಸೂಚಿಸುತ್ತದೆ. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದಾಗ, ಮಾಡಿದನು, ನಗುವನು, ಬಾಚುತ್ತಾಳೆ, ಓಕೆ, ನಡೆಯುತ್ತಾಳೆ, ನಡೆಯುತ್ತಾನೆ, ಇವೆಲ್ಲವೂ ಏನಪ್ಪ ಅಂತಂದ್ರೆ ಕ್ರಿಯೆಯನ್ನು ಸೂಚಿಸುವಂಥ ಪದಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಾವುದು ಅಂದರೆ ಬೋಧಿಸರು ಎಂದು ಆಗುತ್ತದೆ. ಇದಾದ ನಂತರ ಸ್ನೇಹಿತರೆ ನಾವು ಮೂರನೇ ಪ್ರಶ್ನೆಯನ್ನು ಗಮನಿಸಿದರೆ, ಇಲ್ಲಿ ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ನೋಡ್ರಿ, ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿ ಜಾಣ ಪದವು ಸೂಚಿಸುವ ಲಿಂಗ. ನಾವು ಇಲ್ಲಿ ಲಿಂಗ ಕೇಳ್ಯಾರ ಅಂದರೆ ನಮಗೆ ಲಿಂಗಗಳ ಪರಿಚಯ ಇರಬೇಕು. ನಾವು ಲಿಂಗಗಳನ್ನು ಗಮನಿಸಿದಾಗ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ನೋಡ್ತೀವಿ. ಯಾವುದು ನೋಡ್ರಿ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಅಂತ ಮೂರು ಲಿಂಗಗಳು ನೋಡ್ತೀವಿ. ಓಕೆ ಸ್ನೇಹಿತರೆ, ನಾನು ಆಲ್ರೆಡಿ ಇಲ್ಲಿ ಕ್ವಶನ್ ಪೇಪರಲ್ಲಿ ನೋಡ್ರಿ ಬರೆದಿದ್ದೀನಿ ಎಲ್ಲ. ನಾವು ಸ್ತ್ರೀಲಿಂಗ ಅಂದ್ರೆ ಏನು ನೋಡ್ರಿ, ಇದು ಸ್ತ್ರೀಲಿಂಗ ಅಂತಂದರೆ ನಾವು ಹೆಣ್ಣುವನ್ನು ಅಥವಾ ಆ ಹೆಣ್ಣು ಮಗುವನ್ನು ಅಥವಾ ಹೆಣ್ಣು ಇರುವುದನ್ನು ನಾವು ಗಮನಿಸೋದಕ್ಕೆ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಪುರುಷನನ್ನು ಅಥವಾ ಪುರುಷಾರ್ಥವನ್ನು ನಾವು ಗಮನಿಸೋದಕ್ಕೆ ಏನಂತ ಕರಿತೀವಿ, ಪುಲ್ಲಿಂಗ ಅಂತ ಕರಿತೀವಿ. ಈ ಹೆಣ್ಣು ಅಥವಾ ಗಂಡು ಎಂದು ಗುರುತಾಗದ ಒಂದು ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ನಪುಂಸಕಲಿಂಗ ಅಂಥೇಳಿ ಕರಿತೀವಿ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಜಾಣ ಎಂಬುದು ಗುಣವಾಚಕ ಪದ. ಓಕೆ, ಇಲ್ಲಿ ವಿಶೇಷಣ, ಇದು ಗಂಡು ಹೆಣ್ಣು ನಪುಂಸಕ ಯಾವುದೇ ಲಿಂಗಕ್ಕೂ ರೂಪ ಬದಲಾಯಿಸದೆ ಬಳಸಲಾಗುತ್ತದೆ. ಓಕೆ, ಇಲ್ಲಿ ನಾವು ಸ್ತ್ರೀಲಿಂಗಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬೋದು. ತಾಯಿ, ಅಕ್ಕ, ತಂಗಿ, ರಾಣಿ, ಸೀತಾ, ಹುಡುಗಿ, ಇವೆಲ್ಲ ಏನಪ್ಪ ಅಂತಂದ್ರೆ ಸ್ತ್ರೀಲಿಂಗಗಳು. ನೀವು ಎಕ್ಸಾಂಪಲ್ ಗಮನಿಸಿದಾಗ ನಿಮಗೆ ಗೊತ್ತಾಗಬೇಕು. ಓಕೆ, ಇಲ್ಲಿ ಪುಲ್ಲಿಂಗ ಅಂದ್ರೇನು, ತಂದೆ, ಅಣ್ಣ, ಗಂಡು, ಗೋಪಾಲ, ರಾಮ, ಈ ಹುಡುಗ, ಇವೆಲ್ಲ ಏನಪ್ಪ ಅಂತಂದ್ರೆ ಪುಲ್ಲಿಂಗ ಅಂತೇಳಿ ಹೇಳ್ಬೋದು. ನೋಡ್ರಿ, ನಪುಂಸಕಲಿಂಗ ಅಂದ್ರೇನು, ಮಗು, ಹೂ, ಹಣ್ಣು, ನೀರು, ಕಲ್ಲು, ಬೆಟ್ಟ,
ಇಂಥವು ಇವೇನಪ್ಪ ಅಂತಂದ್ರೆ ನಪುಂಸಕ ಲಿಂಗ. ಇಲ್ಲಿ ಉದಾಹರಣೆ ಜಾಣ, ಇಲ್ಲಿ ಏನು ಹೇಳ್ತಾರೆ, ಜಾಣ ವಿದ್ಯಾರ್ಥಿ ಅಥವಾ ಜಾಣ ಹುಡುಗ, ಜಾಣ ಮಗು, ಇವೆಲ್ಲ ಏನಪ್ಪ ಅಂತಂದ್ರೆ ಅನ್ಯಲಿಂಗಕ್ಕೆ ಸಂಬಂಧಪಡ್ತವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅನ್ಯಲಿಂಗ ಅಂತೇಳಿ ಹೇಳಬಹುದು. 4ನೇ ಪ್ರಶ್ನೆ ನೋಡ್ರಿ ಯಾವುದೈತೆ ಇಲ್ಲಿ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ, ನೀ ಚಂದ ನಮ್ಮ ಮನೆಗೆಲ್ಲ, ಮೇಲಿನ ಪದದಲ್ಲಿ ಮನೆಗೆ ಚಂದ ಎಂದು ಹೇಳುವುದು. ಇದು ನೋಡ್ರಿ 5ನೇ ತರಗತಿಯಲ್ಲಿ ಏನಪ್ಪ ಅಂತಂದರೆ ಒಂದು ಪದ್ಯ ಐತಿ. ಆ ಪದ್ಯ ಒಳಗಿಂದ ಒಂದು ಪ್ರಶ್ನೆ ಇದು. ಇಲ್ಲೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ, ಗಮನಿಸ್ರಿ. ಇದಾದ ನಂತರ 5ನೇ ಪ್ರಶ್ನೆಯನ್ನು ಗಮನಿಸಿದಾಗ, ವಿವಿಧ ಜಿಲ್ಲೆಗಳ 5 ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು. ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ನೋಡ್ರಿ. ನಮಗೆ ಮೊದಲ ಸ್ವರದ ಏನಪ್ಪ ಅಂತಂದರೆ ಒಂದು ಅರಿವಿರಬೇಕು. ಕನ್ನಡದಾಗ ಒಟ್ಟು ಸ್ವರಗಳು ಎಷ್ಟಪ್ಪ ಅಂತಂದ್ರೆ 13 ಸ್ವರಗಳು. ಅದರಲ್ಲಿ ನಾವು ಮತ್ತೆ 2 ಪ್ರಕಾರ ಮಾಡ್ಕೋತೀವಿ. ಒಂದು ಹ್ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ. ನೋಡಿ ಸ್ನೇಹಿತರೆ, ಹ್ರಸ್ವ ಸ್ವರ ಎಷ್ಟು 6, ದೀರ್ಘ ಸ್ವರ ಎಷ್ಟು 7. ಈ ಸಂಖ್ಯೆ ನೆನ್ಪಿಟ್ಕೊಳ್ಬೇಕು. ಯಾಕಂತಂದರೆ ಮುಂಬರುವಂಥ ಪ್ರಶ್ನೆಗಳಿಗೆ ಇಂಥ ಪ್ರಶ್ನೆಗಳು ಬರುವ ಸಾಧ್ಯತೆ ಭಾಳಷ್ಟು ಇರ್ತದೆ. ಓಕೆ, ಇಲ್ಲಿ ಒಟ್ಟು ಸ್ವರಗಳು ಯಾವ್ಯಾವ ಸ್ವರಗಳು ಅಂತಂದರೆ ಇಲ್ಲಿ ಅ, ಆ, ಇ, ಉ, ಊ, ರು, ಎ, ಐ, ಓ, ಔ ಅಂತೇಳಿ 13 ಅಕ್ಷರಗಳನ್ನು ನಾವು ಗಮನಿಸ್ತೀವಿ. ಇದು ಕನ್ನಡದ 13 ಸ್ವರಗಳು ಅಂತೇಳಿ ಹೇಳ್ಬೋದು. ಏನು ಈ ಸ್ವರ ಅಂದರೆ ಏನು ಅಂತಂದರೆ ಸ್ವತಂತ್ರವಾಗಿ ಉಚ್ಚಾರಿಸುವ ಪದಗಳನ್ನು ನಾವು ಸ್ವರಗಳೆಂದು ಕರೆಯುತ್ತೇವೆ. ಇದನ್ನು ನಿಮಗೊಂದು ಸ್ವಲ್ಪ ನೆನಪಿರಲಿ. ಇದಾದ ನಂತರ ನಾವು ಹ್ರಸ್ವ ಸ್ವರ 6, ದೀರ್ಘ ಸ್ವರ 7 ಅಂತ ಕರಿತೀವಲ್ಲ. ಕಡಿಮೆ ಉಸಿರಿನಿಂದ ಏನು ಉಚ್ಚಾರಣೆ ಮಾಡ್ತೀವಿ ಅವಕ್ಕೆ ಹ್ರಸ್ವ ಸ್ವರ ಅಂತೀವಿ. ಸ್ವಲ್ಪ ಹೆಚ್ಚು ಉಸಿರಿನಿಂದ ಹೇಳುವ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ಹ್ರಸ್ವ ಸ್ವರ ಯಾವ್ಯಾವ ಆಗ್ತಾವ? ಅ, ಇ, ಉ, ರು, ಎ, ಓ. ಓಕೆ, 1, 2, 3, 4, 5, 6. ಓಕೆ, ಇನ್ನುಳಿದ ಅಕ್ಷರಗಳಿಗೆ ಏನಪ್ಪ ಅಂತಂದ್ರೆ ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ ಇದು ಎ ವಿ ಆದ, ಬಿ ಳ ಆದ, ಸಿ ಐ ಆದ, ಡಿ ಶ ಆದ. ಇದರಲ್ಲಿ ಯಾವ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ? ಆಪ್ಷನ್ ಸಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಇದಾದ ನಂತರ ನಾವು 6ನೇ ಪ್ರಶ್ನೆಯನ್ನು ಗಮನಿಸಿದಾಗ, ನಾವುಗಳು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ನೋಡಿ ಸ್ನೇಹಿತರೆ. ನಾವು ಸಿಂಪಲ್ ಆಗಿ ಈ ಸಜಾತಿ ವಿಜಾತಿಗಳ ಬಗ್ಗೆ ತಿಳ್ಕೊತೇವೆ ಅಂತಂದರೆ, ಸಜಾತಿ ಅಂದರೆ ಒಂದೇ ಜಾತಿಗೆ ಸೇರಿದಂಥ ಅಕ್ಷರಗಳು, ವಿ ಜಾತಿ ಅಂದರೆ ಬೇರೆ ಜಾತಿಗೆ ಸೇರಿದಂಥ ಅಕ್ಷರಗಳು ಅಂತೇಳಿ ಹೇಳ್ಬೋದು. ನೋಡ್ರಿ, ಯಾವುದೇ ಅಕ್ಷರ ಇರ್ತದಲ್ಲ ಆ ಅಕ್ಷರ ಕೆಳಗೆ ಅದೇ ಒತ್ತಕ್ಷರ ಬಂದರೆ ಅದಕ್ಕೆ ನಾವು ಸಜಾತಿ ಅಂತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ಯಾವ ಅಕ್ಷರ ಕೆಳಗೆ ಅದೇ ಒತ್ತಕ್ಷರ ಬರುತ್ತೆಯಲ್ಲ ಅದಕ್ಕೆ ನಾವು ಸಜಾತಿ ಅಂತ ಕರಿತೀವಿ. ಬೇರೆ ಒಂದು ಶಬ್ದ ಇರ್ತಲ್ಲ ಆ ಶಬ್ದಕ್ಕೆ ಬೇರೆ ಒತ್ತಕ್ಷರ ಬಂತು ಅಂತಂದರೆ ಅದಕ್ಕೆ ವಿಜಾತಿ ಪದ ಎಂದು ಕರೆಯುತ್ತೇವೆ. ಇಲ್ಲಿ ಆಪ್ಷನ್ ಎ ಧ್ರುವ ಅಂತಿದೆ, ಇದ್ರ ಕೆಳಗೆ ಈ ಒತ್ತಕ್ಷರ ಇಲ್ಲ, ಇದು ವಿಜಾತಿ ಆಗುತ್ತೆ. ಅವ್ರು ಕೇಳಿದ್ದು ಸಜಾತಿ ಸಂಯುಕ್ತಾಕ್ಷರ ಕೇಳಿದ್ದಾರೆ. ಇಲ್ಲಿ ಕೈ ಅದ, ಕೈ ಏನಪ್ಪ ಅಂತಂದ್ರೆ ಇದನ್ನು ಸಹ ಆಗಂಗಿಲ್ಲ, ಯಾಕಂದ್ರೆ ಒತ್ತಕ್ಷರ ಬೇರೆ ಇದೆ. ಇನ್ ಕೇಸ್ ಇಲ್ಲಿ ಕಾ ಒತ್ತಕ್ಷರ ಬಂದಿತ್ತು ಅಂತಂದರೆ ಇದು ಸಜಾತಿ ಆಗ್ತಿತ್ತು. ಓಕೆ, ಇದಾದ ನಂತರ ದ ಅಂತಿದೆ, ಇದನ್ನು ಸಹ ಏನಪ್ಪ ಅಂತಂದರೆ ಸಜಾತಿ ಆಗುತ್ತೆ, ಒತ್ತಕ್ಷರ ಆಗೋದಿಲ್ಲ. ಆಪ್ಷನ್ ಡಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಯಾಕಂದರೆ ಳ ಕೆಳಗಡೆ ಳ ಊತ ಬಂದದ್ದು, ಅದನ್ನು ಸಜಾತಿ ಪದ ಅಂತೇಳಿ ನಾವು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ. ಇದಾದ ನಂತರ 7ನೇ ಪ್ರಶ್ನೆಯನ್ನು ಗಮನಿಸಿದಾಗ, ರೈತ ನಮ್ಮೆಲ್ಲರ ಅನ್ನದಾತ, ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಎಲ್ಲ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಿಲ್ಲಿ. ಅಡಿಗೆರೆ ಅನ್ನೋದು ಏನಾರ ಶಬ್ದ ಬಂತು ಅಂತಂದರೆ ಈ ಥರ ಲೈನ್ ಸಿಗ್ತದೆ. ಆ ಶಬ್ದ ಏನಪ್ಪ ಅಂತಂದರೆ ಸೂಕ್ಷ್ಮವಾಗಿ ಗಮನಿಸಬೇಕು. ಅದು ಎದ್ರ ಮೇಲೆ ಪ್ರಶ್ನೆ ಬಂದಂತ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ರೈತ ನಮ್ಮೆಲ್ಲರ ಅನ್ನದಾತ. ಓಕೆ,
ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ನೋಡ್ರಿ, ಅಡಿಗೆರೆ ಎಳೆದ ಅಂದರೆ ಅದು ಇದು ರೈತ ಏನಿದೆಯಲ್ಲ ಇದರ ಬಹುವಚನ ರೂಪ ಕೇಳ್ಯಾರ. ಮೊದಲನೇದಾಗಿ ನಾವು ಏಕವಚನ ಈ ಬಹುವಚನ ಅಂದರೆ ಏನಂತೇಳಿ ಗೊತ್ತು ಮಾಡ್ಕೋಬೇಕು. ನೋಡ್ರಿ, ಏಕವಚನ ಏನು ಏಕವಚನ ಅಂತಂದರೆ ಒಂದೇ ವಸ್ತುವಾಗಲಿ ಒಂದೇ ಇರೋದಕ್ಕೆ ನಾವೇನಂತ ಏನಂತ ಹೇಳ್ತೀವಿ ಅಂತಂದ್ರೆ ಏಕವಚನ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಇದ್ದರು ಅಥವಾ ವಸ್ತುಗಳಿದ್ವು ಅಥವಾ ಇನ್ನಿತರ ಏನೇ ಇರಲಿ ಇದನ್ನು ನಾವೇನಂತ ಕರಿತೀವಿ, ಬಹುವಚನ ಅಂತ ಕರಿತೀವಿ. ಈಗ ಶಾಲೆ ಅನ್ನೋದು ಒಂದು, ಇದಕ್ಕೆ ನಾವು ಏಕವಚನ ಅಂತ ಕರಿಬೋದು. ಶಾಲೆಗಳು 2 ಇರ್ಬೋದು, 3 ಇರ್ಬೋದು, 10 ಇರ್ಬೋದು. ಇವಕ್ಕೆ ಒಟ್ಟಾರೆಯಾಗಿ ನಾವು ಬಹುವಚನ ರೂಪ ಒಳಗೆ ಏನಂತ ಕರಿತೀವಿ, ಶಾಲೆಗಳು ಅಂತ ಕರಿತೀವಿ. ಹೌದಾ? ಈಗ ಅಣ್ಣ ಅಂತ ತಿಳ್ಕೊರಿ. ಅಣ್ಣ ಅಂದರೆ ಏಕವಚನ, ಒಬ್ಬನೇ ಇರೋದಕ್ಕೆ. ಈಗ 2 3 ಇದ್ದರು ಅಂತಂದರೆ ಒಟ್ಟಾರೆಯಾಗಿ ಬಹುವಚನದಲ್ಲಿ ನಾವು ಅಣ್ಣಂದಿರು ಅಂತ ಕರಿತೀವಿ. ಅಣ್ಣಂದಿರು. ಓಕೆ, ಹಾಂ, ಈ ರೀತಿ ಇವು ಏಕವಚನ ಬಹುವಚನ ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ಆಪ್ಷನ್ ಎ ರೈತಗಳು ಅಂತ ನೋಡ್ತೀವಿ. ಹೌದಾ? ಆಪ್ಷನ್ ಬಿ ರೈತರು ಅಂತ ನೋಡ್ತೀವಿ. ಆಪ್ಷನ್ ಸಿ ರೈತಂದಿರು ಅಂತ ನೋಡ್ತೀವಿ. ಓಕೆ, ಆಪ್ಷನ್ ಡಿ ರೈತನೇ ಅಂತ ಕರಿತೀವಿ. ನಾವು ಏಕವಚನ ಒಳಗೆ ರೈತ ಅಂತ ಕರೆದಾಗ ಬಹುವಚನ ಒಳಗೆ ರೈತರು ಅಂತೇಳಿ ನೋಡ್ಬೋದು. ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಇದಾದ ನಂತರ ನಾವು 8ನೇ ಪ್ರಶ್ನೆಯನ್ನು ಗಮನಿಸಿದಾಗ ಒಂದು ನೋಡ್ರಿ, ಪರ್ವತ, ಬ್ರಹ್ಮಪುತ್ರ, ವಿದ್ಯಾರ್ಥಿ, ಭಾರತ ಇವುಗಳಲ್ಲಿ ಅನ್ವರ್ಥನಾಮ ಸೂಚಿಸುವ ಪದ ಯಾವುದು ಅಂತೇಳಿ ಕೇಳ್ಯಾರ. ಇಲ್ಲಿ ಆಪ್ಷನ್ ಎ ಪರ್ವತ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ವಿದ್ಯಾರ್ಥಿ, ಆಪ್ಷನ್ ಡಿ ಭಾರತ ಅಂತೇಳಿ ನೋಡ್ರಿ, ಇಲ್ಲಿ ಅನ್ವರ್ಥನಾಮ ಸೂಚಕ ಪದ ಎಂದರೆ ಅರ್ಥಕ್ಕೆ ತಕ್ಕಂತೆ ಹೆಸರಿಸುವ ನಾಮ. ಈ ಅನ್ವರ್ಥನಾಮ ಅಂದರೆ ಏನು ಅಂತಂದರೆ ಆ ಒಂದು ಪದಕ್ಕೆ ಅರ್ಥಕ್ಕೆ ತಕ್ಕಂತೆ ನಾವು ಸೂಚಿಸುವ ಒಂದು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೆಳಕು, ಸೂರ್ಯ ಬೆಳಕು ನೀಡ್ತಾನೆ, ಅದಕ್ಕೆ ನಾವು ಬೆಳಕು ನೀಡೋದ್ರಿಂದ ಅಥವಾ ಏನಂತ ಕರಿತೀವಿ, ಸೂರ್ಯ ಅಂತ ಹೆಸರಿಟ್ಟೇವೆ. ಅಂದರೆ ಅರ್ಥಕ್ಕೆ ಅನುಗುಣವಾದಂಥ ಹೆಸರಿಡೋದಕ್ಕೆ ನಾವು ಅನ್ವರ್ಥಕ ನಾಮ ಅಂತೇಳಿ ಕರಿತೇವೆ. ಇಲ್ಲಿ ಬ್ರಹ್ಮಪುತ್ರ, ಬ್ರಹ್ಮನ ಪುತ್ರ ಎಂಬ ಅರ್ಥ ಇರೋದರಿಂದ ಇದು ಅನ್ವರ್ಥಕ ನಾಮ ಆಗ್ತದೆ. ಈ ಪರ್ವತಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ವಿದ್ಯಾರ್ಥಿ, ಭಾರತ. ಓಕೆ, ಇಲ್ಲೇನಪ್ಪ ಅಂತಂದ್ರೆ ಅರ್ಥಕ್ಕೆ ಅನುಗುಣವಾಗಿ, ಹೌದಾ, ಅರ್ಥಕ್ಕೆ ಅನುಗುಣವಾಗಿ ನಾವು ಇಟ್ಟಂಥ ಹೆಸರುಗಳಿಗೆ ನಾವು ಬ್ರಹ್ಮಪುತ್ರ ಅಂತೇಳಿ ಕರೆಯುತ್ತೇವೆ. ಓಕೆ ಸ್ನೇಹಿತರೆ, ಇದಾದ ನಂತರ ನಾವು 8ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆಗೆ ಹೋಗೋಣ. ಕಲಿ ಈ ಪದವು ಸೂಚಿಸುವ ನಾನಾರ್ಥಗಳು. ಇಲ್ಲಿ ನೋಡ್ರಿ, ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರುವ ಪದಗಳನ್ನು ನಾವು ನಾನಾರ್ಥ ಪದಗಳಂತ ಕರಿತೇವೆ. ಅಂದರೆ ಒಂದೇ ಪದ ಇರ್ತದೆ. ಈಗ ನಿಮಗೆ ಹೆಂಗೆ, ನೀವು ಒಬ್ಬರೇ ಇದ್ದಿರ್ತೀರಿ, ನಿಮಗೆ ಬೇರೆ ಬೇರೆ ಹೆಸರಿನಿಂದ ಮನೆಯಲ್ಲಿ ಕರಿತಿರ್ತಾರೆ. ಅಂದರೆ ವ್ಯಕ್ತಿ ನೀವೇ ಆಗಿರ್ತೀರಿ, ಬಟ್ ಹೆಸರುಗಳು ಮಾತ್ರ ಬೇರೆ ಬೇರೆ ಆಗಿರ್ತಾವೆ. ಅದೇ ರೀತಿ ನಾನಾರ್ಥ ಅಂದರೆ ಏನಿಲ್ಲ, ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರುವ ಪದವನ್ನು ನಾನಾರ್ಥಗಳು ಅಂಥೇಳಿ ಕರಿತೀವಿ. ನೋಡಿರಿ, ಇಲ್ಲಿ ಆಪ್ಷನ್ ಎ ಕಲಿತುಕೋ, ಅಭ್ಯಾಸಿಸುವಂಥದ್ದು. ಓಕೆ, ಆಪ್ಷನ್ ಬಿ ಶೂರ, ಸೈನಿಕ ಅಂತದ್ದು, ಶೂರ ಅಭ್ಯಾಸಿಸುವಂಥದ್ದು. ಆಪ್ಷನ್ ಡಿ ವೀರ, ಧೀರ ಅಂತದ್ದು. ಇಲ್ಲಿ ಕಲಿತುಕೋ ಅಂದ್ರೂ ಒಂದೇ, ಅಭ್ಯಾಸಿಸುವ ಅಂದ್ರೂ ಒಂದೇ. ಇಲ್ಲಿ ಕಲಿಯುವವನು ಅಂತೇಳಿ ಅರ್ಥ ನೀಡ್ತದೆ. ಅದರಿಂದ ಆಪ್ಷನ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಇದಾದ ನಂತರ 10ನೇ ಪ್ರಶ್ನೆಯನ್ನು ನೋಡ್ರಿ, ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ. ಈ ವಾಕ್ಯದಲ್ಲಿ ಗುಣ ವಿಶೇಷಣ ಯಾವುದು ಅಂತ. ಗುಣವಾಚಕ ಪದ ಅಂತೇಳಿ ನಾವು ಕರಿತೀವಿ. ಏನೇ ಗುಣವಾಚಕ ಪದ ಅಂದರೆ ಏನು ಅಂತಂದ್ರೆ ಅದರ ಗುಣವನ್ನು ಸೂಚಿಸುತ್ತದೆ. ಅಂದರೆ ಈಗ ಕರಿಯದು, ಬಿಳಿಯದು, ದೊಡ್ಡದು, ಈ ಥರ ಏನು ಅದರ ಗುಣವನ್ನು ಹೇಳ್ತದಲ್ಲ, ಅದಕ್ಕೆ ನಾವು ಗುಣವಾಚಕ ಪದ ಅಂತೇಳಿ ಕರಿತೀವಿ. ಇಲ್ಲಿ ಮೈಸೂರು ಒಂದು ಓಕೆ, ಮೈಸೂರು ಆಪ್ಷನ್ ಎ, ಆಪ್ಷನ್ ಬಿ ಸುಂದರ, ಆಪ್ಷನ್ ಸಿ ಅರಮನೆ, ಆಪ್ಷನ್ ಡಿ ಬಹಳ. ನೋಡ್ರಿ, ಇಲ್ಲಿ ಮೈಸೂರು ಅರಮನೆ ಸುಂದರವಾಗಿದೆ, ಇದು ಅದರ ಒಂದು ಗುಣವನ್ನು ಸೂಚಿಸುತ್ತದೆ. ಅದರಿಂದ ಇಲ್ಲಿ ಗುಣವಿಶೇಷಣ ಶಬ್ದ ಯಾವುದು ಅಂತಂದರೆ ಆಪ್ಷನ್ ಬಿ. ನೋಡಿ ಸ್ನೇಹಿತರೆ, ನಾವು 11ನೇ ಪ್ರಶ್ನೆಯನ್ನು ಗಮನಿಸಿದಾಗ ಮುಳ್ಳನ್ನು, ಹೊಲವನ್ನು, ಮೈದೊಳೆ ಕಂಬನಿ ಅಂತ
ಈ ಮೇಲಿನ ಯಾವ ಪದ ಬಿಡಿಸಿದಾಗ ಆಗಮ ಸಂಧಿ ಆಗುತ್ತದೆ? ಸ್ನೇಹಿತರೆ, ನಾವು ಒಂದು ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಅಂತೇಳಿ ನೋಡ್ತೀವಿ. ಸಂಧಿಯಲ್ಲಿ 3 ಪ್ರಕಾರ ನೋಡ್ತೀವಿ. ಒಂದು ಲೋಪ ಸಂಧಿ, ಒಂದು ಆಗಮ ಸಂಧಿ, ಆದೇಶ ಸಂಧಿ. ಇಲ್ಲಿ 3 ಪ್ರಕಾರ ನಾವು 3 ಸಂಧಿಗಳನ್ನು ಗಮನಿಸ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಕೇಳಿರಪ್ಪ ಅಂದ್ರೆ ಆಗಮ ಸಂಧಿ. ನೇರವಾಗಿ ಉತ್ತರಿಸ್ಬೋದು. ಅಲ್ಲಿ ಯಕರಾಗಮ ಅಥವಾ ಒಕರಾಗಮ ಬಂತು ಅಂತಪ್ಪ ಅಂತಂದ್ರೆ ಅದು ಆಗಮ ಸಂಧಿ ಆಗ್ತದೆ. ನೇರವಾಗಿ ಯ ಅಥವಾ ವ. ಯಾ ಅಂತಂದರೆ ಯಾ ಈ ಯಾವುದೇ ಇರಲಿ, ಇದು ವ. ಈ ಯಕರಾಗಮ ಒಕರಾಗಮ ಯಾವುದೇ ಒಂದು ಬಂತಪ್ಪ ಅಂತಂದ್ರೆ ಅದು ನೀವು ಕಣ್ಣು ಮುಚ್ಚಾಕ್ರಿ, ಅದು ಆಗಮ ಸಂಧಿ ಆಗ್ತದೆ ಅಂಥೇಳಿ ನೋಡ್ರಿ. ಇಲ್ಲಿ ಮುಳ್ಳನ್ನು, ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು, ಇದು ಲೋಪ ಸಂಧಿ ಆಗ್ತದೆ. ಓಕೆ. ಹೊಲವನ್ನು ನೀವು ಹೇಳಿದ್ದ ನಾ ಯಕರಾಗಮ ಒಕರಾಗಮ ಬಂತು ಅಂತಂದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಆಗಮ ಸಂಧಿ ಅಂತೇಳಿ ಹಾಕ್ಬೋದು ಅಂತ. ಆಪ್ಷನ್ ಬಿ ಹೊಲವನ್ನು ಅದ. ಹೊಲ ಪ್ಲಸ್ ಅನ್ನು, ಹೊಲವನ್ನು. ನೀವು ಈಗಾಗಲೇ ಹೇಳಿನ ಈ ಯಕರಾಗಮ ಒಕರಾಗಮ ಅಂತಂದ್ರೆ ಈಸಿಯಾಗಿ ನೀವು ಆಗಮ ಸಂಧಿ ಅಂತೇಳಿ ಹಾಕ್ಬೋದು. ಓಕೆ, ಇದು ಆಗಮ ಸಂಧಿ ಆಗ್ತದೆ. ಇದಾದ ನಂತರ ಮೈದೊಳೆ, ಮೈ ಪ್ಲಸ್ ತೊಳೆ, ಮೈದೊಳೆ, ಇದು ಸ್ವಾಭಾವಿಕ ಸಂಧಿ ಅಂತೇಳಿ ನಾವು ನೋಡ್ತೀವಿ. ಕಣ್ಣು ಪ್ಲಸ್ ಬನಿ, ಕಂಬಣಿ ಅಂತ ನೋಡ್ತೀವಿ. ಇದು ಆದೇಶ ಸಂಧಿ ಆಗ್ತದೆ. ಇದು ಆದೇಶ ಸಂಧಿ. ಇಲ್ಲಿ ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಓಕೆ. ಇದಾದ ನಂತರ 12ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ. ಈ ವಾಕ್ಯದಲ್ಲಿ ಗರ್ವ ಪದವು ನೀಡುವ ಅರ್ಥ. ಗರ್ವ ಕೆಲವೊಂದು ಪದಗಳಿಗೆ ಅದಗಳ ಅರ್ಥಗಳನ್ನು ಈಗ ಜಂಬ ಅಂತ ನೋಡ್ತೀವಿ. ಓಕೆ. ಈಗ ಆಡಂಬರ ಅಂತ ನೋಡ್ತೀವಿ, ಕೇಡು ಅಂತ ನೋಡ್ತೀವಿ, ಜಗಳ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಜಗಳ ಅಂತ ನೋಡ್ತೀವಿ. ಜಗಳ ಅಂದ್ರೇನು? ಹೋರಾಟ, ಗದ್ದಲ, ಬಿಕ್ಕಟ್ಟು ಅಂತೇಳಿ ಹೇಳ್ಬೋದು. ಓಕೆ. ಈಗ ಆಪ್ಷನ್ ಬಿ ಜಂಬ ಅಂತ ನೋಡ್ತೀವಿ. ಓಕೆ. ಗರ್ವ ಅಂತಂದ್ರೆ ಜಂಬ. ಅಹಂಕಾರ, ನಾನೇ ಎಂಬುದು. ನಾನೇ ಗ್ರೇಟಪ್ಪ, ನನಗಿಂತ ಯಾರೂ ಗ್ರೇಟ್ ಇಲ್ಲ ಅಂತ ಕರಿತೀವಲ್ಲ, ಅದಕ್ಕೆ ಗರ್ವ. ಬಲ್ಲಿ ಎಷ್ಟು ಗರ್ವ ಅದಪ್ಪ ಅಂತಾರಲ್ಲ, ಅದನ್ನು ನಾವು ಗರ್ವ ಪದವೇನಂದ್ರೆ ಅಹಂಕಾರ, ನಾನೇ ಎಂಬುವ ಅಹಂ ಅಂತೇಳಿ ಹೇಳ್ಬೋದು. ಈಗ ನೆಕ್ಸ್ಟ್ ಆಪ್ಷನ್ ಸಿ ಆಡಂಬರ ಅಂತ ನೋಡ್ತೀವಿ. ಆಡಂಬರ ಅಂದ್ರೇನು? ಘಮಂಡ, ತೋರಣ ಭಾವ, ಅಹಂಕಾರ ಅಂತೇಳಿ ಆಗ್ತದೆ. ಕೇಡು ಅಂತ ನೋಡ್ತೀವಿ. ಇದು ಹಾನಿ ಮಾಡೋದು, ನಾಶ, ದುಃಖ. ಇದಕ್ಕೇನಪ್ಪ ಅಂತಂದ್ರೆ ಇವುಗಳ ಅರ್ಥ ಅಂತೇಳಿ ಹೇಳ್ಬೋದು. ಇದಾದ ನಂತರ 13ನೇ ಪ್ರಶ್ನೆಯನ್ನು ಗಮನಿಸಿದಾಗ, ನನ್ನ ಗುರುಗಳು ಮಾಡಿದ ಉಪಕಾರದಿಂದ ನಾನು ಜಿಲ್ಲಾಧಿಕಾರಿಯಾದೆ. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ವಿರುದ್ಧಾರ್ಥಕ ಪದ ಅಂದ್ರೇನು? ಅಪೋಸಿಟ್ ವರ್ಡ್ಸ್. ನೋಡ್ರಿ, ಇಲ್ಲಿ ನಾವು ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ನಾವು ಓದ್ಕೊಳ್ಬೇಕು, ಗಟ್ಟಿ ಮಾಡ್ಕೊಂಡು ಹೋಗಬೇಕು. ಕೆಲವೊಂದು ನಿಮ್ಮ ಬುಕ್ಗೊಳಗೆ ಬರ್ತಾವೆ, ಅವೇನಪ್ಪ ಅಂದ್ರೆ ನೀಟಾಗಿ ಸ್ವಲ್ಪ ಓದ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲು ಹಗಲು, ಇರುಳು, ಆಸೆ, ನಿರಾಸೆ, ಇವೆಲ್ಲ ಏನಪ್ಪ ಅಂತಂದ್ರೆ ವಿರುದ್ಧಾರ್ಥಕ ಪದಗಳಾಗಿರ್ತವೆ. ನೋಡಿರಿ, ಇಲ್ಲಿ ಅಡಿಗೆರೆ ಹೇಳೋ ಪದ ಯಾವುದು? ಅಡಿಗೆರೆ ಯಾವುದು ಹೇಳಿದಾರ? ಉಪಕಾರದಿಂದ ಅದ. ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗ್ತದ ಅಂಥೇಳಿ. ಆಪ್ಷನ್ ಎ ಅಪಕಾರ, ಆಪ್ಷನ್ ಬಿ ಅನಪಕಾರ, ಆಪ್ಷನ್ ಸಿ ಆಪಕಾರ, ಆಪ್ಷನ್ ಡಿ ಅಹಪಕಾರ ಅಂಥೇಳಿ ಅದ. ಇಲ್ಲಿ ಉಪಕಾರಕ್ಕೆ ಅಪಕಾರ ಏನಪ್ಪ ಅಂದ್ರೆ ಅಪೋಸಿಟ್ ಆಗ್ತದೆ. ಅಂದ್ರೇನು? ಉಪಕಾರ ಅಂದ್ರೆ ಒಳ್ಳೆಯದು, ಈಗ ಅಪಕಾರ ಅಂದರೆ ನಾಶ ಮಾಡುವುದು, ಹಾನಿ ಅಂತೇಳಿ ಹೇಳ್ಬೋದು. ಓಕೆ. ಇದಾದ ನಂತರ ನಾವು 14ನೇ ಪ್ರಶ್ನೆಯನ್ನು ನೋಡಿದಾಗ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಕಲಿಯುತ್ತಾರೆ. ಓಕೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ನಾವು ವಿಭಕ್ತಿ ಪ್ರತ್ಯಯಗಳು ಕಡ್ಡಾಯವಾಗಿ ಏನಪ್ಪ ಅಂತಂದ್ರೆ ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಇವುಗಳ ಮೇಲೆ ಖಂಡಿತವಾಗಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಇನ್ನು ಹೇಳುವಂಥ ಟಾಪಿಕ್ ಮೇಲೆ 100% ಒಂದೊಂದು ಪ್ರಶ್ನೆ ಇದ್ದೇ ಇರ್ತದೆ. ಅವುಗಳನ್ನು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೀವು ಹಿಂದಿನ ಒಂದು 4-5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದಾಗ ಇದೇ ಟಾಪಿಕ್ ಮೇಲೆ ಏನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಫ್ರೇಮ್ ಮಾಡ್ತಾರೆ. ಅದರ ಸಲುವಾಗಿ ನೀವು ಏನು ಮಾಡಬೇಕು? ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಓಕೆ. ನೋಡಿರಿ, ನಾವು ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ನೋಡಿದಾಗ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ ಅಂತ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಬೋದು ನಾವು. ಓಕೆ. ಇಲ್ಲಿ ಅಡಿಗೆರೆ ಹೇಳೋ ಪದ ಯಾವುದು? ಶಾಲೆಯಲ್ಲಿ ಅಂತ.
ಇಲ್ಲಿ ಅಲ್ಲಿ ಅನ್ನೋದು ಎಲ್ಲಿ ಸಪ್ತಮಿ ಒಳಗೆ ನೋಡ್ತೀವಿ. ಓಕೆ, ಅಲ್ಲಿ ಶಾಲೆಯಲ್ಲಿ. ಓಕೆ, ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ಪಂಚಮಿ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಪ್ರಥಮ. ನಾನು ಹೇಳಿದ್ದೆ ಪ್ರಥಮ ಉ. ಓಕೆ, ತೃತೀಯ ಇಂದ, ಪಂಚಮಿ ದೆಸೆಯಿಂದ, ಸಪ್ತಮಿ ಅಲ್ಲಿ. ಆಪ್ಷನ್ ಎ ಇಸ್ ಎ ಕರೆಕ್ಟ್ ಆನ್ಸರ್. ಓಕೆ, ಇದಾದ ನಂತರ 15ನೇ ಪ್ರಶ್ನೆಯನ್ನು ಗಮನಿಸಿದಾಗ ನಾವು ತಾಯಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸೂಕ್ತ ಸಂಬೋಧನೆ. ನೋಡ್ರಿ, ಈಗ ನಾವು ಗೆ ಅಂಥೇಳಿ ಯಾವುದೇ ಆಫೀಸಿಗೆ ಬರೀಬೇಕಾಗಿತ್ತು ಅಂದ್ರೆ, ನೀವು ಲೆಟ್ರ್ ಬರೀಬೇಕಾಗಿತ್ತು ಅಂತಂದ್ರೆ ಗೆ ಅಂತ ಬಳಸ್ತೀರಿ. ಈಗ ಪ್ರೀತಿಯ ತಂದೆ, ಪ್ರೀತಿಯ ಅಣ್ಣನಿಗೆ ಪತ್ರ ಬರಿತಿರಲ್ಲ, ಆ ರೀತಿ ಏನಪ್ಪ ಅಂತಂದ್ರೆ ಈ ತಾಯಿಗೆ ಪತ್ರ ಬರೆಯುವಾಗ ಬಳಸ್ಬೋದು ಸೂಕ್ತ ಸಂಬೋಧನೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ತೀರ್ಥರೂಪು ಅಂತಿದೆ, ಇದು ಆಗಂಗಿಲ್ಲ. ಮಾತೃಶ್ರೀ ಸಮಾನ ಅಂತಿದೆ, ತಾಯಿಗೆ ಮಾತೃಶ್ರೀ ಸಮಾನ ಅಂದರೆ ತಪ್ಪಾಗ್ತದೆ. ಓಕೆ, ಆಪ್ಷನ್ ಸಿ ಮಾತೃಶ್ರೀ ಅಂತ ಕರಿತೀವಿ. ಓಕೆ, ಮಾತೃ ಅಂದರೆ ತಾಯಿ, ಪಿತೃ ಅಂದರೆ ತಂದೆ. ಓಕೆ, ಈಗ ನಲ್ಮೇಯ ಅಂತ ಕರಿತೀವಿ, ಆದರೆ ಆಪ್ಷನ್ ಸಿ ಈಸ್ ಎ ಕರೆಕ್ಟ್ ಆನ್ಸರ್. ಮಾತೃಶ್ರೀ ಅಂತೇಳಿ ಆಗ್ತದೆ. ಓಕೆ, ಇಲ್ಲಿ ನಾವು 16ನೇ ಪ್ರಶ್ನೆಯನ್ನು ಗಮನಿಸಿದಾಗ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಯಾವುದು ಅಂತ ನೋಡ್ರಿ. ಇಲ್ಲಿ ಕೆಲವೊಂದು ಇಲ್ಲಿ ಭಾವಸೂಚಕ ಚಿಹ್ನೆ ಅದ, ಪ್ರಶ್ನಾರ್ಥಕ ಚಿಹ್ನೆ ಅದ. ಓಕೆ, ಇವುಗಳನ್ನು ನೀವು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ನೋಡ್ಕೊಳ್ಬೇಕು. ಈ ಒಂದು ಅರ್ಧ ವಿರಾಮ, ಪೂರ್ಣ ವಿರಾಮ, ಹೌದಾ, ಪೂರ್ಣ ವಿರಾಮ, ಇನ್ವರ್ಟೆಡ್ ಕಮ, ಇವೆಲ್ಲ ಏನಪ್ಪ ಅಂತಂದ್ರೆ ಇವಕ್ಕೆ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಓಕೆ, ಇಲ್ಲಿ ಗುರುಗಳೇ ಕಮ ವಿದ್ಯಾರೇಖೆ ಹೇಗಿರುತ್ತದೆ ಅಂತದೆ. ಓಕೆ, ಆಪ್ಷನ್ ಬಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಅಂತದೆ. ಆಪ್ಷನ್ ಸಿ ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ ಪ್ರಶ್ನೆ. ಓಕೆ, ಹೇಗಿರುತ್ತದೆ ಅಂದರೆ ಪ್ರಶ್ನೆ ಕೇಳೋಣ. ಗುರುಗಳೇ ವಿದ್ಯಾರೇಖೆ ಹೇಗಿರುತ್ತದೆ, ಇಲ್ಲಿ ಆಪ್ಷನ್ ಸಿ ಏನಪ್ಪ ಅಂತಂದರೆ ಕರೆಕ್ಟ್ ಆನ್ಸರ್ ಆಗ್ತದೆ. ನಾನು ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಈ 6ನೇ ತರಗತಿಯ ಪ್ರವೇಶಾತಿ ಪರೀಕ್ಷೆ 2024-25ರ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಪ್ಪ ಅಂತಂದ್ರೆ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ತರಗತಿಯನ್ನು ಮಾಡುತ್ತೇನೆ. ನೀವೇನಪ್ಪ ಅಂತಂದ್ರೆ ಇದಷ್ಟು ಏನಪ್ಪ ಅಂತಂದ್ರೆ ನೀವು ಚೆನ್ನಾಗಿ ಒಂದಿಲ್ಲ 2 ಸರ್ತಿ ತರಗತಿಯನ್ನು ಕೇಳಿ ನೋಟ್ಸ್ ಮಾಡಿಕೊಳ್ಬೇಕು. ಈ ನೋಟ್ಸ್ ನಿಮಗೆ ಏನಾದರೂ ಬೇಕಾಗಿತ್ತು ಅಂತಂದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು PDF ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ABN's ಪಾಠಶಾಲೆ ಎಂದು. ಆ ಟೆಲಿಗ್ರಾಮ್ ಚಾನಲಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು PDF ನೋಟ್ಸನ್ನು ನಾನು ಹಾಕಿರ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಏನಪ್ಪ ಅಂತಂದರೆ ನೀವು ನೋಟ್ಸ್ ಸಹ ಮಾಡ್ಕೊಳ್ಬೋದು. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಏನಪ್ಪ ಅಂತಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಈ ತರಗತಿ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್.